ಎಚ್ಚರ 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 ಇವತ್ತು ಬಸ್ ಬರೋದಿಲ್ಲ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಇರಲ್ಲ, ಖಾಸಗಿ ಬಸ್ಗಳು ಕೂಡ ಅನುಮಾನ. ಮಂಡೇ ಬಿಸಿ ಗ್ಯಾರಂಟಿ ಹೊರಡೋ ಮುನ್ನ ಯೋಚಿಸಿ. ಸಿಎಂ ಸಭೆಯತ್ತ ರಾಜ್ಯದ ಚಿತ್ತ, ಜಾರಿಯಾಗುತ್ತಾ ಯಸ್ಮಾ? ಬಸ್ ಬಂದ್, ಪ್ರತಿಷ್ಠೆ ಫೈಟ್. ಸರ್ಕಾರಿ ಸಾರಿಗೆ ಬಂದಾಗಿ 4ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸಾರಿಗೆ ಕಿಚ್ಚಿಗೆ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಯಾಕೆಂದ್ರೆ ಇಲ್ಲಿ ಕಷ್ಟ ಪಡ್ತಾ ಇರುವಂತದ್ದು, ಸಂಕಷ್ಟಕ್ಕೀಡಾಗಿರುವಂತದ್ದು, ಹೈರಾಣಾಗಿರುವಂತದ್ದು ಅಂದ್ರೆ ಜನಸಾಮಾನ್ಯರು ಮಾತ್ರ. ಸಾರಿಗೆ ನೌಕರರು ಒಂದ್ ಕಡೆ ಪ್ರತಿಭಟನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಇನ್ನು ಒಂದ್ ಕಡೆ ಸರ್ಕಾರನೂ ಕೂಡ ಪ್ರತಿಷ್ಠೆಯನ್ನ ಬಿಡ್ತಾ ಇಲ್ಲ. ಮತ್ತೊಂದ್ ಕಡೆ ಕೋಡಿಹಳ್ಳಿ ಚಂದ್ರಶೇಖರ್ ಎಲ್ಲವೂ ಕೂಡ ಸರಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹುಳಿ ಹಿಂಡೋ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. 4ನೇ ದಿನವೂ ಕೂಡ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ. ಇಂದು ರಸ್ತೆಗಿಳಿಯಲ್ಲ ಸರ್ಕಾರಿ ಬಸ್ಗಳು. 10 ಬೇಡಿಕೆಗಳಲ್ಲಿ ಆಲ್ಮೋಸ್ಟ್ 9 ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಅದನ್ನ ಅಶೋಕ್ ಅವರು ಹೇಳ್ತಾ ಇದ್ರು, 10 ಬೇಡಿಕೆಗಳಲ್ಲಿ 9 ಬೇಡಿಕೆಗಳನ್ನ ಈಡೇರಿಸಿದ್ದೇವೆ ನಾವು, ಆದ್ರೂ ಕೂಡ ಇವ್ರು ಒಪ್ಕೊಳ್ತಾ ಇಲ್ಲ. ಇಲ್ಲಿ ಬಂದು ಓಕೆ ಅಂತಂದು ಹೋದವರು ಅಲ್ಲಿ ಹೋಗಿ ಉಲ್ಟಾ ಹೊಡೆದ್ರು ಅಂತ. ಸರ್ಕಾರಿ ನೌಕರರಾಗಿ ಪರಿಗಣಿಸಲಿಕ್ಕೆ ಇವರು ಪ್ರಮುಖವಾಗಿ ಪಟ್ಟನ್ನ ಹಿಡಿದಿರುವಂಥದ್ದು. 10 ಬೇಡಿಕೆಯಲ್ಲಿ ಯಾವ್ದು ಈಡೇರುತ್ತೋ ಬಿಡುತ್ತೋ, ಸರ್ಕಾರಿ ನೌಕರನಾಗಿ ಮಾಡಲೇಬೇಕು ಅನ್ನುವಂಥ ಬೇಡಿಕೆ ಅಂತೂ ಈಡೇರಲೇಬೇಕು ಅಂತ ಪಟ್ಟನ್ನ ಇಟ್ಕೊಂಡಿದ್ದಾರೆ. ರಾಜ್ಯದಾದ್ಯಂತ ಮುಷ್ಕರ ಮುಂದುವರಿತಾ ಇದೆ. ಇಂದು ಸಿಎಂ ನೇತೃತ್ವದಲ್ಲಿ ಸಾರಿಗೆ ಸಭೆ ನಡೀತಾ ಇರುವಂಥದ್ದು. ಅಧಿಕಾರಿಗಳು ತಜ್ಞರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಯಸ್ಮಾ ಪ್ರಯೋಗ ಮಾಡುತ್ತಾ ಸರ್ಕಾರ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ನೋಡ್ಬೇಕು ಏನ್ ಮಾಡ್ತಾರೆ ಸರ್ಕಾರದವರು ಅಂತ. ಯಾಕಂದ್ರೆ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಪಡಬಾರ್ದಂತ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. 10 ರೂಪಾಯಿ ಕೊಡಬೇಕಾದಂತ ಜಾಗದಲ್ಲಿ 100 ರೂಪಾಯಿ ಕೊಡುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ರೈತರು ಒಂದ್ ಕಡೆ, ಪೇಷಂಟ್ಸ್ಗಳು ಒಂದ್ ಕಡೆ, ಸಾರ್ವಜನಿಕರು ಒಂದ್ ಕಡೆ, ಜನಸಾಮಾನ್ಯರೆಲ್ಲರೂ ಕೂಡ ಪರದಾಟವನ್ನ ಮಾಡ್ತಾ ಇರುವಂತದ್ದು. ಇಲ್ಲೊಂದ್ ಕಡೆ ಪ್ರತಿಷ್ಠೆಯ ಫೈಟ್ ಆಗ್ಬಿಟ್ಟಿದೆ. ನಾ ಕೊಡೆ ನೀ ಬಿಡೆ ಅನ್ನುವ ರೀತಿಯಲ್ಲಿ ಆಗಿರುವಂತದ್ದು. ಆರ್ಥಿಕ ಸಂಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಕೊರೋನಾದಂತ ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಸರ್ಕಾರಿ ನೌಕರನಾಗಿ ಪರಿಗಣಿಸಿದ್ರೆ 36 ನಿಗಮಗಳಿದಾವೆ, ಅವನ್ನೆಲ್ಲರನ್ನೂ ಕೂಡ ಸರ್ಕಾರಿ ನೌಕರನಾಗಿ ಮಾಡಬೇಕಾಗುತ್ತೆ. ಅದೊಂದು ಬೇಡಿಕೆ ಬಿಟ್ಟು ಇನ್ನೆಲ್ಲ ಬೇಡಿಕೆಗಳನ್ನ ಕೂಡ ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ. ಆದ್ರೆ ಸಾರಿಗೆ ನೌಕರರು ಒಂದ್ ಕಡೆ ಒಪ್ಕೊಂಡ್ಬಿಟ್ಟು ನಂತರ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಜೊತೆ ಮಾತನಾಡಾದ್ಮೇಲೆ ಉಲ್ಟಾ ಹೊಡೆದ್ರು. ನಮಗಾಗ್ಬೇಕಾಗಿರೋದು ಅದೊಂದೇ ಮಾಡಬೇಕು ಅಂತ. ಸರ್ಕಾರ ಅದೊಂದು ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದೆ. ಆದ್ರೂ ಕೂಡ ಹಠಮಾರಿ ಧೋರಣೆ ಮಾತ್ರ ಮುಂದುವರೆದಿದೆ. ಆಗ್ಲೇಬೇಕು ಅಂತ ಅವರು ಪಟ್ಟನ್ನ ಇಟ್ಕೊಂಡು ಕೂತಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಒಂದ್ ಕಡೆ ಈ ಸಾರಿಗೆ ನೌಕರರ ಜೊತೆಗೆ ಖಾಸಗಿಯವರು ಕೂಡ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಅವರ ಬೆಂಬಲವನ್ನ ಕೂಡ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಯಾರೋ ನಟರಾಜ್ ಶರ್ಮಾ ಅನ್ನೋರು ಬಂದು ನಾವು ಬೆಂಬಲ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ಉಳಿದಂತ ಎಲ್ಲ ಖಾಸಗಿ ವಲಯದ ಬಸ್ಗಳ ಮಾಲೀಕರೆಲ್ಲ ಇಲ್ಲ, ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ, ನಮ್ಮ ಬಸ್ಗಳು ಓಡ್ತವೆ, 9,000 ಬಸ್ಗಳಿದಾವೆ, ಅದು ಓಡ್ತವೆ, ನಾಳೆಯಿಂದ ನಾವು ಸರ್ಕಾರದ ಜೊತೆ ನಿಲ್ತಾ ಇದೀವಿ ಅಂತ ಇನ್ನ ಖಾಸಗಿ ಮಾಲೀಕರು ಕೆಲವರು ಈಗ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸಾರಿಗೆ ನೌಕರರ ಮುಷ್ಕರದಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇನ್ನು ಎಷ್ಟು ದಿನ ಬೇಕು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಏಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ಅನುಭವಿಸುವಂತಾಗಿದ್ದಾರೆ ಜನಸಾಮಾನ್ಯರು. ಒಂದ್ ಕಡೆ ರೈತರು, ಇನ್ನೊಂದ್ ಕಡೆ ಪೇಷಂಟ್ಸ್ಗಳು. ಕೊರೋನಾದ ಸಂದರ್ಭ ಬೇರೆ, ಕೊರೋನಾದ ಟೈಮಲ್ಲಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇದೆ. ಒಂದಾದ್ರ ಮೇಲೆ ಒಂದು ಪ್ರತಿಭಟನೆಗಳನ್ನ ಎದುರಿಸುವಂತಾಗಿರುವಂಥದ್ದು. ಸರ್ಕಾರಕ್ಕೂ ಕೂಡ ಒಂದಾದ ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದಾವೆ. ಒಂದು ಸಾಲ್ವಾಯ್ತು ಅನ್ನುವಷ್ಟರೊಳಗೆ ಮತ್ತೊಂದು ಪ್ರತಿಭಟನೆಗೆ ಅಣಿ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೃಷಿ ಕಾಯ್ದೆಯನ್ನ ವಿರೋಧ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಅದಾದ್ಮೇಲೆ ಇವ್ರ ಜೊತೆ ಬಂದು ಕೂತ್ಕೊಂಡ್ರು. ಈಗ ಇವ್ರ ಜೊತೆ ನಡೀತಾ ಇದ್ದಂತ ಒಂದು ಸಂಧಾನ ಸಭೆ ಸಕ್ಸಸ್ ಆಗಿದ್ದು ಕೂಡ ಫೇಲ್ಯೂರ್ ಆಗುವಂತೆ ಮಾಡಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಸಚಿವರೆಲ್ಲರೂ ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇರುವಂಥದ್ದು. ಎಲ್ಲವೂ ಕೂಡ ಸುಖಾಂತ್ಯ ಆಗ್ಲಿ, ಇವತ್ತಾಗುತ್ತೆ, ಇವತ್ತು ಮಧ್ಯಾಹ್ನ ಆಗುತ್ತೆ, ಇವತ್ತು ಸಂಜೆ ಆಗುತ್ತೆ, ಇವತ್ತು ರಾತ್ರಿ ಆಗುತ್ತೆ ಅನ್ನುವ ನಿರೀಕ್ಷೆನೆ ಬಂತು ಬಿಟ್ರೆ ಯಾವುದು ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಯಾಕೆಂದ್ರೆ 6.5 ಕೋಟಿ ಜನ ಕನ್ನಡಿಗರು ಇಲ್ಲಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳ ನರನಾಡಿ, ಬೆಂಗಳೂರಿನ ಪ್ರಮುಖ ನರನಾಡಿ ಅದು ಬಿಎಂಟಿಸಿ,
ಇನ್ನು ಮತ್ತೊಂದು ಕಡೆ KSRTC ವಾಯುವ್ಯ ಸಾರಿಗೆ ಆಗಿರ್ಬೋದು, ಈಶಾನ್ಯ ಸಾರಿಗೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಬೇಡಿಕೆಗಳಿದ್ವು, ಇಲ್ಲ ಅಂತಲ್ಲ. ಆ ಬೇಡಿಕೆಗಳಿಗೂ ಕೂಡ ಮಾನ್ಯತೆ ಕೊಡಬೇಕು, ಬೇಡ ಅಂತಲ್ಲ. ಆದ್ರೆ ಯಾವುದಾದ್ರೂ ಒಂದು ಅಂತಿಮವಾದಂತ ಒಂದು ನಿರ್ಧಾರ ಅಂತ ಇರುತ್ತೆ ಅಲ್ವಾ, ಅದನ್ನ ಸಾರಿಗೆ ನೌಕರರು ತಗೊಳ್ತಿಲ್ಲ. ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ಓಡಾಡುವಂತಹ ಜಾಗ, ಪ್ಲೇಸ್ ಅಂದ್ರೆ ಅದು ಮೆಜೆಸ್ಟಿಕ್ ನಲ್ಲಿ ಮೆಟ್ರೋ ನಿಲ್ದಾಣ ಇದೆ, ರೈಲ್ವೆ ನಿಲ್ದಾಣ ಇದೆ, ಮತ್ತು ಒಂದ್ ಕಡೆ BMTC ನಿಲ್ದಾಣ, KSRTC ನಿಲ್ದಾಣ. ಮೇನ್ ಆಗಿ ಸಂಚಾರದ ವ್ಯವಸ್ಥೆಯ ಪ್ರಮುಖ ಭಾಗ ಅಂದ್ರೆ ಅದು ಈ ಬಸ್ಸುಗಳ ಸಂಚಾರ. ಸೊ ಅಲ್ಲಿ ಹೇಗಿದೆ ಇವತ್ತಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಮೆಜೆಸ್ಟಿಕ್ ಅಂದ ತಕ್ಷಣ ಮೇನ್ ಆಗಿ ರೈಲ್ವೆ ಸ್ಟೇಷನ್ ಇದ್ರೂ ಕೂಡ, ಮೆಟ್ರೋ ಸಂಚಾರ ಇದ್ರೂ ಕೂಡ, KSRTC ಬಸ್ ಸಂಚಾರ, BMTC ಬಸ್ ಸಂಚಾರನೇ ಇಂಪಾರ್ಟೆಂಟ್. ಇವತ್ತು ಹೇಗಿದೆ ಪರಿಸ್ಥಿತಿ? ಎಸ್ ಪೃಥ್ವಿ, ನಿಜಕ್ಕೂ ಕೂಡ ಇದು ಸರ್ಕಾರ ಮತ್ತೆ ಸಾರಿಗೆ ನೌಕರರ ಹೋರಾಟಗಾರರೇನಿದ್ದಾರೆ ಇವರಿಬ್ಬರ ಒಂದು ಪ್ರತಿಷ್ಠಿತೆಯ ಪ್ರಶ್ನೆಯಲ್ಲಿ ಈಗ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಇದೆ. 3-4 ದಿನಗಳಿಂದ ಪ್ರಯಾಣಿಕರು ಏನು ಇಲ್ಲೇ ವಾಹನಗಳು ಸಿಗದೆ ದುಪ್ಪಟ್ಟು ಹಣವನ್ನ ಕೊಡದು ಹೋಗುವಂತಹ ಪರಿಸ್ಥಿತಿ, ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಪ್ರಯಾಣಿಕರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಮೆಜೆಸ್ಟಿಕ್ ನಲ್ಲಿ ಬೆಳಿಗ್ಗೆ ನೋಡಬಹುದು, ಇವತ್ತು ಸೋಮವಾರ ಬೇರೆ, ಹೊರ ರಾಜ್ಯ ಮತ್ತೆ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಅಂದ್ರೆ ಏನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾರೆ. ಕೆಲವರು ಖಾಸಗಿ ಬಸ್ಗಳ ಮೂಲಕ ಇವತ್ತು ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಆದ್ರೆ ಇವತ್ತು ಬಸ್ಗಳು ಸಿಗದೆ, ಅಂದ್ರೆ ತಮ್ಮ ಮನೆಗಳಿಗೆ, ತಮ್ಮ ಊರುಗಳಿಗೆ ಹೋಗೋಕೆ ಬಸ್ಗಳು ಸಿಗದೆ ಪರದಾಡುವಂತಹ ಪರಿಸ್ಥಿತಿ. ಈಗ ಹೊರ ಜಿಲ್ಲೆಗಳಿಗೆ ಹೋಗೋಕೆ ಏನೋ ಬಸ್ಗಳ ವ್ಯವಸ್ಥೆ, ಖಾಸಗಿ ಬಸ್ಗಳು ಸಾಲಾಗಿ ನಿಂತಿದೆ. ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಶಿವಮೊಗ್ಗ, ದಾವಣಗೆರೆ ಮತ್ತೆ ಮಂಗಳೂರು, ಧರ್ಮಸ್ಥಳ ಈ ಕಡೆ ಹೋಗೋಕೆಲ್ಲ ಬಸ್ಗಳು, ಖಾಸಗಿ ಬಸ್ಗಳು ಹೊರ ಜಿಲ್ಲೆಗಳಿಗೆ ಹೋಗಿದೆ. ಆದ್ರೆ ಬೆಂಗಳೂರಿನ ತಮ್ಮ ಮನೆಗಳ, ಬೆಂಗಳೂರಿನ ಈ ಕಡೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಗೋಕೆ ಬಸ್ಗಳು ಇಲ್ಲ. ಹೀಗಾಗಿ ಆಟೋಗಳನ್ನ ಕೇಳಿದ್ರೆ ಅವರು ದುಪ್ಪಟ್ಟು ಹಣವನ್ನ ಕೇಳ್ತಾ ಇದ್ದಾರೆ. ಮತ್ತೆ ನೋಡಬಹುದು ಪ್ರಯಾಣಿಕರು ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ಬೆಳಿಗ್ಗೆ ನಾವು 5 ಗಂಟೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದಿದ್ವಿ. ಆದ್ರೆ ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದೇ ರೀತಿ ಏನು ದಂಡು ಪ್ರಯಾಣಿಕರು ಎಲ್ಲ ಇದ್ದಾರೆ. ಆದ್ರೆ ಈಗ ಆಟೋಗಳು ಕೂಡ ಸಾಕಷ್ಟು ಆಟೋಗಳು, ಯಾಕಂದ್ರೆ ಸಿಟಿಯಲ್ಲಿ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಕೆಲವೊಂದು ಆಟೋಗಳು ಸಂಘಗಳಿದಾವೆ, ಪರ್ಟಿಕ್ಯುಲರ್ ಆಗಿ ಅವೇ ವೆಹಿಕಲ್ಸ್ ಓಡಾಡ್ತಾ ಇದ್ವು. ಆದ್ರೆ ಓಡಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆದ್ರೆ ಇವತ್ತು ಅಂದ್ರೆ ಈ ಒಂದು ಪ್ರತಿಭಟನೆ ಮತ್ತೆ ಈ ಒಂದು ರೀತಿ ಏನು ಎಲ್ಲ ಸಾರಿಗೆ ಬಂದಾದ ಹಿನ್ನೆಲೆಯಲ್ಲಿ ಈಗ ಬೇರೆ ಭಾಗಗಳಿಂದ ಅಂದ್ರೆ ಬೆಂಗಳೂರಿನ ಸುತ್ತಮುತ್ತಲಿನ ಆಟೋಗಳು ಸಹ ಇವತ್ತು ಯಾಕಂದ್ರೆ ಬೆಂಗಳೂರಿಗೆ ಬಂದಿರುವಂತದ್ದು, ಅಂದ್ರೆ ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಓಡಾಡ್ತಾ ಇದ್ದಾವೆ. ಯಾಕಂದ್ರೆ ಹೆಚ್ಚಿನ ಹಣ ಸಿಗುತ್ತೆ ಅನ್ನೋದು, ಹೀಗಾಗಿ ದುಪ್ಪಟ್ಟು ಹಣ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಬೇರೆ ಆಟೋಗಳು ಕೂಡ ಇವತ್ತು ಮೆಜೆಸ್ಟಿಕ್ ಅಲ್ಲಿ ಓಡಾಡ್ತಾ ಇದ್ದಾವೆ. ಅತಿ ಹೆಚ್ಚು ಆಟೋಗಳ ಓಡಾಟ ಮತ್ತೆ ಖಾಸಗಿ ವ್ಯಾನ್ಗಳಾಗಿರ್ಬೋದು. ಹೀಗಾಗಿ ಮತ್ತೊಂದ್ ಕಡೆ ಖಾಸಗಿ ಬಸ್ಗಳು ಸಹ ಏನಂದ್ರೆ ಈಗ ರಾತ್ರಿ ಕೋಡಳ್ಳಿ ಚಂದ್ರಶೇಖರ್ ಅವರು ಒಂದು ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ಗಳು ಸಹ ಓಡಾಡಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅವರವ್ರ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದಾವೆ. ಈ ನಿಟ್ಟಿನಲ್ಲಿ ಎಲ್ಲ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಎಲ್ಲ ಕೂಡ ಸ್ಪಷ್ಟವಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಸದ್ಯ ಪ್ರಯಾಣಿಕರ ಒಂದು ದಂಡು ಎಲ್ಲ ಕೂಡ ಅಲ್ಲಿ ಸೇರಿದ್ದಾರೆ. ಈಗ ಇಲ್ಲಿ ಇವರು ಪ್ರಯಾಣಿಕರೊಬ್ಬರು ಊರಿಂದ ಬಂದಿದ್ದಾರೆ, ಅವರೇ ಮಾತಾಡ್ಸೋಣ. ಮೇಡಮ್, ಎಲ್ಲಿಂದ ಬಂದಿರೋದು ನೀವು? ನಾವು ಕಲಬುರಗಿಗೆ ಹೋಗ್ಬೇಕು ಸರ್. ಕಲಬುರಗಿ ಹೋಗ್ಬೇಕಾ? ಎಷ್ಟೊತ್ತಾಯ್ತು ಬಂದು ಇಲ್ಲಿಗೆ? ಬೆಳಗ್ಗೆನೆ ಬಂದಿದ್ದೀವಿ. 5 ಗಂಟೆ ಯಾವ ಸಿಗ್ತಾ ಇಲ್ಲ. ಬೇರೆ ಪ್ರೈವೇಟ್ ಗಾಡಿಗಳು ಗಾಸಿ ಇಲ್ಲ ಅಂತೆ, ಕಲಬುರಗಿಗೆ ಹೋಗಕ್ಕಿಲ್ಲ ಅಂತೆ. ನೋಡಿ, ಹೀಗೆ ಒಂದು ಭಾಗಕ್ಕೆ ಹೋಗಕ್ಕೆ ಬಸ್ಗಳು ಸಿಕ್ಕರೆ ಬೇರೆ ಭಾಗಗಳಿಗೆ ಹೋಗಕ್ಕೆ ಬಸ್ಗಳು ಸಿಗ್ತಾ ಇಲ್ಲ. ಮತ್ತೊಂದ್ ಕಡೆ ಹೋಗ್ಬೇಕು ಅಂದ್ರೆ 300 ರೂಪಾಯಿ ಇರುವಂತಹ ದರವನ್ನ 600 ರೂಪಾಯಿ ಹೇಳ್ತಾರೆ, 650 ರೂಪಾಯಿ ಈ ತರ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ಓಡಾಡೋಕೆ ಅವರು ಹೆಚ್ಚಿನ ಹಣವನ್ನ ಕೇಳುವಂತಹ ಇವರು ಆಟೋಗಳು ಒಂದು ಮಾಡ್ಕೊಂಡಿರುವಂತಹ ದುಪ್ಪಟ್ಟು ಹಣವನ್ನ ಕೂಡ ಕೇಳೋಕೆ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸಾರಿಗೆ ನೌಕರರು ಮತ್ತೆ ಸರ್ಕಾರದ ಇಬ್ಬರ ಒಂದು ಪೈಪೋಟಿಯ ಪ್ರಶ್ನೆ ಅನ್ನೋದು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಗಂಗಾಧರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ರಲ್ಲ ಮೆಜೆಸ್ಟಿಕ್ ನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ. ಇನ್ನ ಯಶವಂತಪುರ ನಿಲ್ದಾಣಕ್ಕೆ ಇನ್ನೂ ಕೂಡ ಆಗಮಿಸಿಲ್ಲ ಬಸ್ಗಳು. ನಿನ್ನೆ ಮೊನ್ನೆ ಎಲ್ಲ ಅಟ್ಲೀಸ್ಟ್ 1-2 ಬಸ್ಗಳಾದ್ರೂ ಬರ್ತಾ ಇದ್ವು, ಆದ್ರೆ ಇವತ್ತು ಅದು ಇಲ್ಲ. BMTC ಬಸ್ ಬರ್ತಿಲ್ಲ, ಪ್ರಯಾಣಿಕರು ಕೂಡ ಇಲ್ಲ. ಪ್ರಯಾಣಿಕರಿಗೂ ಕೂಡ ಗೊತ್ತು ಬರಲ್ಲ, ಬಂದ್ ಮುಂದುವರೆದಿದೆ, ಮುಷ್ಕರ ಮುಂದುವರೆದಿದೆ ಅಂತ. ಸೊ ಹೀಗಾಗಿ ಹೊರಗಡೆ ಭಾಗದಲ್ಲೇ, ಬಸ್ ನಿಲ್ದಾಣದ ಹೊರಗಡೆ ಭಾಗದಲ್ಲೇ ನಿಂತ್ಕೊಂಡು ಅವ್ರು ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಓನ್ ವೆಹಿಕಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಡ್ಯೂಟಿಗೆ ಬರುವಂತ ಸಾರಿಗೆ ಸಿಬ್ಬಂದಿಗೆ ಪೊಲೀಸ್ ಭದ್ರತೆಯನ್ನ ನೀಡುವಂತ ಭರವಸೆಯನ್ನ ನೀಡಲಾಗಿದೆ. ಹಾಗೆ ಪೊಲೀಸರು ಕೂಡ ಇದ್ದಾರೆ ಆ ಬಸ್ ನಿಲ್ದಾಣಗಳಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶವಂತಪುರದಿಂದ. ಎಸ್ ಶರಣು ಹಂಪಿ,
ಇಲ್ಲಿ ಪ್ರಮುಖವಾಗಿ ನಿನ್ನೆ ಇಷ್ಟೊತ್ತಿಗೆ ಒಂದು 3-4 ಬಸ್ಗಳು ಯಶವಂತಪುರ ಬಸ್ ನಿಲ್ದಾಣದಲ್ಲಿ ಬಂದು ಹೋಗಿದ್ವು, ನೆಲಮಂಗಲ ಭಾಗಕ್ಕೆ ಸೇರಿದಂತೆ ಬೇರೆ ಬೇರೆ ಕಡೆ. ಆದರೆ ಇವತ್ತು ಒಂದೇ ಒಂದು ಬಸ್ಸು ಕೂಡ ಬಂದಿಲ್ಲ, ಅಲ್ಲಿ ಪ್ರಯಾಣಿಕರು ಕೂಡ ಬರ್ತಾ ಇಲ್ಲ. ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಅಲ್ಲಿ, ಯಾಕೆಂದ್ರೆ ಸಾಕಷ್ಟು ಜನ ಪ್ರಯಾಣಿಕರು ಬಂದು ಹೋಗುವಂತ ಪ್ರಮುಖವಾದಂಥ ಜಾಗ ಯಶವಂತಪುರ ಬಸ್ ನಿಲ್ದಾಣ ಕೂಡ ಒಂದು. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಯಶವಂತಪುರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂಥ 2 ಡಿಪೋಗಳಿಂದ ಒಂದೇ ಒಂದು ಬಸ್ ಕೂಡ ಆಪರೇಟ್ ಆಗಿಲ್ಲ. ನಿನ್ನೆ 6 ಗಂಟೆಗೆ 2 ಬಸ್ ಆಪರೇಟ್ ಆಗಿತ್ತು, 7 ಗಂಟೆಗೆ 4ಕ್ಕೂ ಹೆಚ್ಚು ಬಸ್ಗಳು ಆಪರೇಟ್ ಆಗಿದ್ವು ನೆಲಮಂಗಲ ಸೇರಿದಂತೆ ಬೇರೆ ಬೇರೆ ಕಡೆಗೆ. ಆದರೆ ಇವತ್ತು ಯಾವ ಕೂಡ ಬಸ್ ಆಪರೇಟ್ ಆಗಿಲ್ಲ, ಯಾಕಂದ್ರೆ ಬಂದಂತ ಕೆಲ ಸಿಬ್ಬಂದಿಗಳು ಡ್ಯೂಟಿಗೆ ಜಾಯ್ನ್ ಆಗ್ಲಿಕ್ಕೆ ಮುಂದಾದ್ರು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ಆಗಮಿಸಿದ ಹಿನ್ನೆಲೆಯಲ್ಲಿ ಅವರು ಕೂಡ ಬಂದಂಥ ಸಿಬ್ಬಂದಿಗಳು ಕೂಡ ಡ್ರೈವರ್ ಕಂಡಕ್ಟರ್ ಏನಿದ್ದಾರೆ ಅವರು ವಾಪಸ್ ಹೋಗುವಂತಹ ದೃಶ್ಯಗಳು ಕಂಡು ಬಂದವು. ನಾವೀಗ ಯಶವಂತಪುರ ಭಾಗದಲ್ಲಿರುವಂತಹ ಗುರುಗುಂಟೆಪಾಳ್ಯದಲ್ಲಿದ್ದೀವಿ. ಈಗಾಗಲೇ ಪ್ರೈವೇಟ್ ಬಸ್ಗಳು ಇಲ್ಲಿ ಬೇರೆ ಬೇರೆ ಮಾರ್ಗಗಳಿಂದ ಮಂಗಳೂರು, ತುಮಕೂರು, ಬಳ್ಳಾರಿ, ಹೀಗೆ ಚಿತ್ರದುರ್ಗ ಬೇರೆ ಬೇರೆ ಮಾರ್ಗಗಳಿಂದ ಬಂದಂತಹ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಆ ಪ್ರಯಾಣಿಕರು ಹೋಗ್ಲಿಕ್ಕೆ ಬೆಂಗಳೂರಿನ ಜೀವನಾಡಿ ಆಗಿರುವಂಥ BMTC ಬಸ್ಗಳು ಒಂದೇ ಒಂದು ಬಸ್ ಈ ಭಾಗದಲ್ಲಿ ಆಪರೇಟ್ ಆಗ್ತಾ ಇಲ್ಲ. ಕೆಲ ಡಿಪೋಗಳಲ್ಲಿ ಕೆಲ ಬಸ್ಗಳು ಮಾತ್ರ ಆಪರೇಟ್ ಆಗ್ತಾ ಇರೋದು. ಇನ್ನೂ ಕೆಲ ಡಿಪೋಗಳಲ್ಲಿ ಒಂದೇ ಒಂದು ಬಸ್ ಆಪರೇಟ್ ಆಗದಿರೋ ಕಾರಣಕ್ಕಾಗಿ ರೋಡ್ನಲ್ಲಿ ಪ್ರಯಾಣಿಕರು ತಮ್ಮ ಸ್ಥಳಗಳಿಗೆ, ಬೆಂಗಳೂರಿನಿಂದ ತಮ್ಮ ಸ್ಥಳಗಳಿಗೆ ತೆರಳಲಿಕ್ಕೆ ಈಗ ಪರದಾಟವನ್ನು ಪಡ್ತಾ ಇದ್ದಾರೆ. ಭಾಳಷ್ಟು ಕಷ್ಟನೂ ಕೂಡ ಆಗ್ತದೆ, ಯಾಕಂದರೆ ಖಾಸಗಿ ಬಸ್ಗಳು ಒಂದರ ನಂತರ ಒಂದು ಖಾಸಗಿ ಬಸ್ಗಳು ಬರ್ತಾ ಇದ್ದಾವೆ, ಪ್ರಯಾಣಿಕರು ಕೂಡ ಇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಈಸಿಯಾಗಿ ಏನೋ ಬರ್ತಾ ಇದ್ದಾರೆ, ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಬರ್ತಾ ಇದ್ದಾರೆ. ಆದರೆ ಇಲ್ಲಿಂದ ಹೋಗೋದಕ್ಕೆ ಪ್ರಯಾಣಿಕರು ಸಂಕಷ್ಟ ಮುಂದುವರೆದಿದೆ. ಆ ರೀತಿಯಾದಂಥ ದೃಶ್ಯಗಳು ಕಂಡು ಬರ್ತಾ ಇರೋದು ಗುರುಗುಂಟೆಪಾಳ್ಯದಲ್ಲಿ ಇರುವಂಥ ಪ್ರಯಾಣಿಕರನ್ನು ಕೂಡ ಮಾತಾಡ್ಸೋ ಪ್ರಯತ್ನ ಪಡ್ತೀನಿ. ಅವರು ಏನು ಹೇಳ್ತಾರೆ, ಸರ್ ತಾವು ಎಲ್ಲಿಂದ ಬಂದಿರೋದು, ಎಲ್ಲಿಗೆ ಹೋಗ್ಬೇಕು ಸರ್? ಏನು ಪ್ರೈವೇಟ್ ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, BMTC ಏನಾದರೂ ನಂಬ್ಕೊಂಡಿದ್ದೀರಾ? ಐ ಆಮ್ ಫ್ರಮ್ ಬಾಂಬೆ, ಐ ಡೋಂಟ್ ನೋ ಕನ್ನಡ, ಸಾರಿ. ಥ್ಯಾಂಕ್ ಯು. ಮೇಡಮ್ ತಾವು ಎಲ್ಲಿಂದ ಬಂದಿರೋದು ಮೇಡಮ್? ತಾವು ಎಲ್ಲಿಗೆ ಹೋಗಬೇಕು? BMTC ಬಸ್ ಇವತ್ತು ಕೂಡ ಸ್ಟ್ರೈಕ್ ಇದೆ. ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದೀವಿ ಸರ್, ನಾವು ಹಾಸನಿಂದ ಬಂದಿರೋದು, ಬೊಮ್ಮನಹಳ್ಳಿಗೆ ಹೋಗಬೇಕು. ಇವಾಗ ವೆಹಿಕಲ್ಗಳಲ್ಲೇ ಪರದಾಡ್ತಾ ಇದ್ದೀವಿ. ಪ್ರೈವೇಟ್ ಬಸ್ಗಳಲ್ಲಿ ಬಂದ್ರಲ್ಲ, ಅಲ್ಲಿ ಫೇರ್ ಹೇಗಿತ್ತು ಲಾಸ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ? ಪ್ರೈವೇಟ್ ಬಸ್ಗಳಲ್ಲಿ ಅಲ್ಲಿ ಹಾಸನಲ್ಲ, ಅಲ್ಲಿ ಪರದಾಡ್ತಿದ್ದಾರೆ ಸರ್ ಬರೋದಕ್ಕೆ, ತುಂಬ ಹಿಂಸೆ ಆಗ್ತಿದೆ. ಅಲ್ಲ, ಎಷ್ಟು ಫೇರ್ ತಗೊಂಡ್ರು? ಯೂಶಲಿ ರೇಟ್ಗಿನ್ನ ಜಾಸ್ತಿ ತಗೊಂಡ್ರ? 171 ತಗೊಂತಾರೆ ಚಂದ್ರಾಯಪಟ್ಟಣದಿಂದ. ಇವಾಗ ಪರ್ ಹೆಡ್ 300 ತಗೊಂಡ್ರು. ಇಲ್ಲಿಂದ ಆಟೋ ಕೇಳಿದ್ರೆ ಆಟೋ ರೇಟ್ ಏನು ಹೇಳ್ತಾ ಇದ್ದಾರೆ? ಮೀಟ್ರ್ ಮೇಲೆಲ್ಲ ಜಾಸ್ತಿ ಕೊಡಿ ಅಂತ ಕೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ, ಗೊತ್ತಿಲ್ಲ. ಯಾವ್ದ್ರಲ್ಲಿ ಹೋಗ್ತೀವೋ ಏನೋ ಗೊತ್ತಿಲ್ಲ. ಸರ್ ತಾವು ಎಲ್ಲಿಗೆ ಹೋಗ್ಬೇಕಾಗಿರೋದು ಸರ್? BMTC ಬಸ್ ಅಂತೂ ಸದ್ಯ ಬರೋ ಲಕ್ಷಣ ಇಲ್ಲ. ಆಟೋದವ್ರು ಏನು ಹೇಳ್ತಾ ಇದ್ದಾರೆ ಸರ್? ರೇಟ್ ಜಾಸ್ತಿ ಕೇಳ್ತಾ ಇದ್ದಾರೆ. ಒಂದು 20 ರೂಪಾಯಿ ಕೊಡಿ ಅಂತಾರೆ ಅಷ್ಟೇ, ಏನು ಕೇಳ್ತಾ ಇಲ್ಲ ಅವ್ರೇನು ಜಾಸ್ತಿ. ಮೀಟ್ರ್ ಮೇಲೆ ಒಂದು 20 ರೂಪಾಯಿ ಕೊಡಿ ಬರ್ತೀವಿ ಅಂತ ಅವರು. ಈಗ ಪ್ರೈವೇಟ್ ಬಸ್ಗಳಲ್ಲಿ ಬಂದ್ರಲ್ಲ, ಅಲ್ಲಿ ಫೇರ್ ಎಷ್ಟಿತ್ತು ಸರ್? ಎಲ್ಲಿಂದ ಬಂದ್ರಿ? ಅವು ಸಿಕ್ಕಾಪಟ್ಟೆ ತಗೊಂಡ 300 ರೂಪಾಯಿ ತಗೊಂಡ ಕಾರ್ನೂ ಸಿಕ್ಕಾಪಟ್ಟೆ ವಸೂಲು ಮಾಡ್ತಾರೆ ಕಾರ್ನರ್ ಮಾತ್ರ. ಓಕೆ, ಆಟೋದರೆ ಪರವಾಗಿಲ್ಲ, ಅದಕ್ಕೋಸ್ಕೊಂಡ್ರೆ ಒಬ್ಬ 20 ರೂಪಾಯಿ ಕೇಳ್ತಾರೆ ಮೀಟ್ರ್ ಮೇಲೆ ಬರೀ. ಆಟೋ ಚಾಲಕರು ಬಹುತೇಕರು ಎಲ್ಲರೂ ಕೂಡ ಹೆಚ್ಚೇನು ರೇಟ್ ಕೇಳ್ತಾ ಇಲ್ಲ ಅನ್ನೋದು ಇಲ್ಲಿಯ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಆದರೆ ಬರುವಂಥ ಪ್ರಯಾಣಿಕರು ಎಲ್ಲರೂ ಕೂಡ BMTC ಬಸ್ ಸೇವೆ ಇಲ್ಲದೆ ಇರೋದ್ರಿಂದಾಗಿ ಸಂಕಷ್ಟ ಮುಂದುವರೆದಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಅಪ್ಪಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಿಮಗೆ ತೋರಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಜನರು ಯಾವ ರೀತಿಯಾಗಿ ಪರಿತಪಿಸ್ತಾ ಇದ್ದಾರೆ ಅಂತ. ಸಂಕಷ್ಟದ ಮೇಲೆ ಸಂಕಷ್ಟ ಮುಂದುವರಿತಾನೆ ಇದೆ. ಕಳೆದ 4 ದಿನಗಳಿಂದ ಇರುವಂತ ಪರಿಸ್ಥಿತಿ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಇನ್ನು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅಷ್ಟೇ ಬಸ್ ಬಂದ್ ಬಿಸಿ ತಟ್ಟಿರುವಂತದ್ದು ಎಲ್ಲಾ ಕಡೆನೂ ಕೂಡ. ಕರ್ನಾಟಕದಾದ್ಯಂತ ಈ ಒಂದು ಬಸ್ ಬಂದ್ನಿಂದಾಗಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರು ಸಂಕಷ್ಟವನ್ನ ಅನುಭವಿಸುವಂತಾಗಿರುವಂಥದ್ದು. ಬಸ್ಗಳಿಲ್ಲದೆ ಬಹುತೇಕ ಜಿಲ್ಲೆಗಳಲ್ಲಿ ಸಂಕಷ್ಟ ಎದುರಾಗಿದೆ. ಸರ್ಕಾರಕ್ಕೆ, ಸಾರಿಗೆ ನೌಕರರಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಜನರು. ಕಲಬುರಗಿ, ರಾಯಚೂರಿನಲ್ಲಿ ಸಂಚಾರ ಶುರುವಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಬೆರಳೆಣಿಕೆ ಬಸ್ಗಳು ಓಡಾಟವನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಇಲ್ಲಿ ಖಾಸಗಿ ಬಸ್ಗಳು ಯಥೇಚ್ಛವಾಗಿದ್ದಾವೆ. ಖಾಸಗಿ ಬಸ್ಗಳ ಓಡಾಟ ಜಾಸ್ತಿ ಇರುವಂಥದ್ದು. ಅಂಥ ಜಿಲ್ಲೆಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಅರ್ಥವನ್ನ ಕೊಟ್ಟಿಲ್ಲ.
ಆದ್ರೆ ಇನ್ನು ಸಾಕಷ್ಟು ಜಿಲ್ಲೆಗಳಲ್ಲಂತೂ ಖಾಸಗಿ ಬಸ್ಗಳ ಸಂಚಾರನೇ ಇಲ್ಲ. ಅಂತ ಜಿಲ್ಲೆಗಳಲ್ಲಿ ಮೇಯ್ನ್ ಆಗಿ ಎಫೆಕ್ಟ್ ಅನ್ನ ಕೊಟ್ಟಿರುವಂಥದ್ದು, ಆ ರೀತಿಯಾದಂತಹ ಜಿಲ್ಲೆಗಳೇ ಜಾಸ್ತಿ ಇರುವಂಥದ್ದು. ಎಲ್ಲೋ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಖಾಸಗಿ ಬಸ್ ಸಂಚಾರ, ಖಾಸಗಿ ಬಸ್ಗಳನ್ನ ಅವಲಂಬಿಸಿದ್ದಾರೆ ಬಿಟ್ರೆ ಇನ್ನೆಲ್ಲಾ ಕಡೆನೂ ಕೂಡ ಸರ್ಕಾರಿ ಬಸ್ ಸೇವೆಯನ್ನೇ ನಂಬಿಕೊಂಡಿರುವಂಥದ್ದು. ಆದ್ರೆ ಇವರಿಬ್ಬರ ಹಠಮಾರಿತನ, ಒಂದ್ ಕಡೆ ಸಾರಿಗೆ ನೌಕರರು ಮತ್ತು ಒಂದ್ ಕಡೆ ಸರ್ಕಾರದ ಪ್ರತಿಷ್ಠೆ, ಇವೆರಡರ ನಡುವೆ ಜನಸಾಮಾನ್ಯರು ಹೈರಾಣಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ರಾಜ್ಯದಾದ್ಯಂತ. ಬರೀ ಬೆಂಗಳೂರಲ್ಲ, ಇಡೀ ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿ ಇದೆ. ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ತೊಂದರೆಯನ್ನ ಪಡ್ತಾ ಇರುವಂತವ್ರು, ತಮ್ಮ ಕೆಲಸಗಳಿಗೆ ಹೋಗ್ಲಿಕ್ಕೆ ತೊಂದರೆ ಪಡ್ತಾ ಇದ್ದಾರೆ. ಎಲ್ಲರೂ ಮೊದಲು 2 ವೀಲರು 4 ವೀಲರು ಇಲ್ಲ ಸ್ವಾಮಿ, ಇವರೆಲ್ಲರೂ ಕೂಡ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. KSRTC ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ರು, BMTC ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ರು. ಈಗ ಆಟೋದಲ್ಲಿ ಯಾರ್ಯಾರು 1000 ರೂಪಾಯಿ ಕೊಟ್ಟು ಹೋಗ್ಲಿಕ್ಕಾಗತ್ತಾ? ಚಾನ್ಸೇ ಇಲ್ಲ. ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ವಾಸ್ತವ ಚಿತ್ರಣವನ್ನ ನಮ್ಮ ಮುಂದೆ ಇಡ್ಲಿದ್ದಾರೆ. ಮೊದಲದಾಗಿ ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ಸಾರಿಗೆ ಸಂಚಾರ ಆರಂಭವಾಗಿದೆ. ವಿರೋಧದ ಮಧ್ಯೆಯೂ ಕೂಡ ಬಸ್ ಸಂಚಾರ ಶುರುವಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ. ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಚಾರ ಶುರುವಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಆರಂಭಗೊಂಡಿದೆ ಸಂಚಾರ. ಪೊಲೀಸ್ ಭದ್ರತೆಯಲ್ಲಿ ಈಗ ಆರಂಭಗೊಂಡಿರುವಂಥದ್ದು ಬಸ್ ಸಂಚಾರ. ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಬೆಳಗ್ಗೆನೆ ಈಗ ಆಲ್ರೆಡಿ ಸಂಚಾರ ಆರಂಭವಾಗಿರುವಂಥದ್ದು. ಕೆಲವು ಬಸ್ಗಳು ಈಗ ಆಲ್ರೆಡಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಾವೆ, ಸಂಚಾರ ಆರಂಭಿಸಿದ್ದಾರೆ. ಅದಕ್ಕೆ ಮುಂಚೆ ನೀವು ಗಮನಿಸಬಹುದು ಆ ಸಾರಿಗೆ ಬಸ್ ಮುಂಭಾಗ ಪೊಲೀಸರ ಭದ್ರತೆ ಕೂಡ ಇದೆ. ಎಸ್ಕಾರ್ಟ್ ವ್ಯವಸ್ಥೆಯನ್ನ ಮಾಡಿಕೊಂಡು ಬಸ್ ಸಂಚಾರವನ್ನು ಆರಂಭ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧ ಶಿವರಾಮ್ ಅಸುಂಡಿ, ಖಾಸಗಿ ಬಸ್ಗಳ ಸಂಚಾರ ಒಂದ್ ಕಡೆ ಆದ್ರೆ ಸಾರಿಗೆ, ಸರ್ಕಾರಿ ಸಾರಿಗೆ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಬಂದಾಗೋಗಿತ್ತು. ಇವತ್ತು ಕೆಲವೊಂದು ಬಸ್ಗಳು ಸಂಚಾರವನ್ನ ಆರಂಭಿಸಿದ್ದಾವೆ ಕಲಬುರಗಿಯಲ್ಲಿ. ಹೇಗಿದೆ ಪರಿಸ್ಥಿತಿ ಈಗ? ಪೃಥ್ವಿರಾಜ್, ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ಕಲಬುರಗಿಯಲ್ಲಿ ಬಸ್ ಸಂಚಾರ ಆರಂಭಗೊಂಡಿದೆ. ಅದು ಸಹ ಬಿಗಿ ಪೊಲೀಸ್ ಭದ್ರತೆಯಲ್ಲಿ. ನಾವೀಗ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿಂದ ಇವತ್ತು 4 ಬಸ್ಗಳು, ಈಗಾಗಲೇ 4 ಬಸ್ಗಳು ಹೋಗಿದ್ದಾವೆ. ಬೇರೆ ಬೇರೆ ಕಡೆ ಅಂದ್ರೆ ಹೈದರಾಬಾದ್, ಬೀದರ್ ಮತ್ತು ಕೆಲವೊಂದು ಸಿಟಿ ಬಸ್ ಸಂಚಾರ ಸಹ ಆರಂಭಗೊಂಡಿದೆ. ನೋಡ್ತಾ ಇರಬಹುದು ಇಲ್ಲಿ ಪೊಲೀಸ್ ವ್ಯಾನ್ಗಳು ಮತ್ತು ಪ್ಯಾಸೆಂಜರ್ ಇಷ್ಟೇ ಕಾಣ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಬಸ್ಗಳು ಬಂದ ಕೂಡಲೇ ಪ್ಯಾಸೆಂಜರ್ನ ಹತ್ಸೋದು, ಅದಕ್ಕೆ ಎಸ್ಕಾರ್ಟ್ ಕೊಟ್ಟು ಬೇರೆ ಬೇರೆ ಕಡೆ ಊರುಗಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇವತ್ತು ಏನು ಮುಖ್ಯವಾಗಿ ಏನು ಕಳೆದ ರಾತ್ರಿ ನಿನ್ನೇನು ಸಂಧಾನ ಸಕ್ಸಸ್ ಆಯ್ತು ಅಂತೇಳಿ ಸಾರ್ವಜನಿಕರು ಖುಷಿಗೊಂಡಿದ್ರು. ಆದರೆ ನಿನ್ನೆ ಬಸ್ಗಳು ಬಂದರೂ ಸಹ ಇಲ್ಲಿ ಏನು ಮುಷ್ಕರ ನಿರತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಏನು ಸಾರಿಗೆ ನೌಕರರ ಮುಖ್ಯ ಬೇಡಿಕೆ ಇದೆ, ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು. ಅದ್ರ ಬೇಡಿಕೆ ಈಡೇರದ ಹೊರತಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮುಷ್ಕರ ವಾಪಸ್ ತಗೊಳ್ಳಲ್ಲ ಅಂತೇಳಿ ಪಟ್ಟು ಹಿಡಿದ್ರು. ಹೀಗಾಗಿ ಅವ್ರಿಗೆ ಸೆಡ್ಡು ಹೊಡೆಯೋ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಬಸ್ ಸಂಚಾರನ ಆರಂಭಗೊಳಿಸಲಾಗಿದೆ. ಏನು ಬೆಳಿಗ್ಗೆ 6 ಗಂಟೆ ಬಸ್ ಸಂಚಾರ ಆರಂಭಗೊಂಡಿದೆ ಅಂತ ಅಂದ್ಕೂಡ್ಲೇನೆ ಸಾಕಷ್ಟು ಪ್ಯಾಸೆಂಜರ್ಗಳು ಸಹ ಬಂದಿದ್ದಾರೆ ಬಸ್ ನಿಲ್ದಾಣಕ್ಕೆ. ಅಂದ್ರೆ ಬೇರೆ ಬೇರೆ ಊರುಗಳಿಗೆ ತೆರಳಲಿಕ್ಕೆ ಮತ್ತು ಅವ್ರಿಗೆ ಭದ್ರತೆ ಕೊಡ್ಲಿಕ್ಕೆ, ಏನು ಬಸ್ಸಿಗೆ ಭದ್ರತೆ ಕೊಡ್ಲಿಕ್ಕೆ ಮತ್ತು ಇಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಸಹ ಬಂದೋಬಸ್ತ್ ಸಹ ಕೈಗೊಳ್ಳಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ವ್ಯಾನ್ ಮತ್ತು ಎಸ್ಕಾರ್ಟ್ ಏನು ವಾಹನಗಳಿದಾವೆ ಎಲ್ಲವನ್ನೂ ಸಹ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಏನು ಪ್ರತಿದಿನ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಾರಿಗೆ ನೌಕರರು. ಪ್ರತಿಭಟನೆಗೂ ಸಹ ಇವತ್ತು ಅವಕಾಶ ಕೊಡ್ತಾ ಇಲ್ಲ. ಯಾರೇ ಬಂದರೂ ಸಹ ಅವ್ರನ್ನ ಬಂದ ಕೂಡಲೇ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಸಹ ಮಾಡಲಾಗ್ತಾ ಇದೆ. ಒಟ್ಟಾರೆ ಏನು ಇವತ್ತು ಏನು ಸಾರಿಗೆ ನೌಕರರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದರಿಂದಾಗಿ ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ತಪ್ಪಿಸ್ಲಿಕ್ಕೆ ಸಾಕಷ್ಟು ಸರ್ಕಾರ ಏನು ಕಲಬುರಗಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ. ನಾವೀಗ ಪ್ಯಾಸೆಂಜರ್ಸ್ಗೆ ಮಾತಾಡ್ಸೋಣ. ಯಾಕಂದ್ರೆ ಇಲ್ಲೇನು ಈಗ ಬಸ್ ಸಂಚಾರ ಆರಂಭಗೊಂಡಿದೆ, ಏನು ಹೇಳ್ತೀರಿ ಸರ್? ನಮ್ಗೆ ಏನು ಬಸ್ ಸಂಚಾರ ಸ್ಟಾರ್ಟ್ ಆಗಿದಲ್ಲಪ್ಪ, ಏನು ಹೇಳ್ತೀವಿ? ಬಸ್ ಆರಂಭ ಸ್ಟಾರ್ಟ್ ಆಗಿದೆ ಹೌದಲ್ಲ? ಹೌದು. ಚಲೋ ಆಗಿದೆ. ಹಾಂ, ಚಲೋ ಆಗಿದೆ. ಹೇಳ ಚಲೋ ಆಗೈತೆ ಸರ್. ಬೆಂಗಳೂರಿಂದ ಬಂದಿದ್ದೀವಿ ಸರ್. ಬಂದು 2 ಅವರ್ ಆಯ್ತು ಸರ್. ಸುಮ್ಮನೆ ತೊಂದರೆಗೀಡಾಗಿದೆ ಸರ್. ಇವಾಗ ಬಸ್ ಏನು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ, ಏನು ಹೇಳ್ತೀರಿ?
ಚಲೋ ಆಗ್ಯದ್ರಿ ಸರ್. 3-4 ದಿನ ಜನರಿಗೆ ತೊಂದರೆ ಆಗಿದ್ರು. ಈಗ ಚಲೋ ಆಗ್ಯದ್ರಿ, ಅದು ಮಾಡ್ಬೇಕ್ರಿ. ಎಲ್ಲರೂ ತೊಂದರೆ ಕಡಿಮೆ ಆಗ್ತದ್ರಿ. ಅವ್ರು ನಾವು ಧನ್ಯವಾದ ಕೊಡ್ತೀವಿ ರೀ ಅವು ಸಚಿವ ಅವರಿಗೆ ಮತ್ತು ನಮ್ಮ ಸಾರಿಗೆ ಥಿಯೇಟರ್ ಅವರಿಗೆ. ಅವ್ರು ಚಂದ ಮಾಡಿರಿ, ಚಲೋ ಐತ್ರಿ, ಅದು ಚಾಲೂ ಮಾಡಬೇಕು. ಪೃಥ್ವಿರಾಜ್, ಸಾರ್ವಜನಿಕರು ಸಹ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಸಾರಿಗೆ ಏನು ಬಸ್ಗಳು ಸಂಚಾರ ಆರಂಭಗೊಂಡಿರೋದಕ್ಕೆ ಇನ್ಮೇಲೆ ಏನು ಬಿಸಿಲು ಏರ್ದಂಗೆ ಬಸ್ ಸಂಚಾರ ಸಹ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಒಟ್ಟಾರೆ ಇವತ್ತು ಬೆಳಿಗ್ಗೆಯಿಂದಲೇ ದೃಢ ನಿರ್ಧಾರ ಮಾಡಿದ್ದಾರೆ, ಬಸ್ ಸಂಚಾರ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡ್ಬೇಕಂತೇಳಿ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಹ ಸಾಥ್ ಕೊಡ್ತಾ ಇದೆ, ಸಾರಿಗೆ ಇಲಾಖೆ. ಓಕೆ, ಎಸ್, ಇದು ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ. ನಾವು ಹುಬ್ಬಳ್ಳಿಯಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ. ಹುಬ್ಬಳ್ಳಿಯಲ್ಲೂ ಕೂಡ ಇಂದು ರಸ್ತೆಗಿಳಿದಿಲ್ಲ ಸರ್ಕಾರಿ ಬಸ್ಗಳು, ಡಿಪೋಗಳಲ್ಲೇ ಬಸ್ ನಿಲ್ಲಿಸಿದ್ದಾರೆ ಚಾಲಕ ಮತ್ತೆ ನಿರ್ವಾಹಕರು. ಇಂದು ಕೂಡ ಮುಷ್ಕರ ಮುಂದುವರಿಯಲಿದೆ. ಸಾರಿಗೆ ನೌಕರರು ಮುಷ್ಕರವನ್ನ ಮುಂದುವರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಂಕಷ್ಟನೂ ಕೂಡ ಮುಂದುವರಿತಾ ಇದೆ. ಜನಸಾಮಾನ್ಯರ ಸಂಕಷ್ಟ ಮತ್ತೆ ಮುಂದುವರಿತಾ ಇದೆ. ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ಮುಂದುವರಿಸಿರುವಂತ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್. ಎಸ್ ಪರಶುರಾಮ್, ಇಲ್ಲಿ ಕೆಲವೊಂದು ಕಡೆ ಖಾಸಗಿ ಬಸ್ಗಳ ಸೇವೆ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ, ಖಾಸಗಿ ಬಸ್ಗಳ ಸೇವೆ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಏನು ಪರಿತಪಿಸ್ತಾ ಇರಲಿಲ್ಲ. ಬಟ್ ಹುಬ್ಬಳ್ಳಿಯಲ್ಲಿ ಹೇಗಿದೆ ಖಾಸಗಿ ಬಸ್ಗಳ ಸೇವೆ, ಹೇಗಿದೆ ಈ ಸರ್ಕಾರಿ ಬಸ್ಗಳ ಸೇವೆ, ಯಾವ ರೀತಿಯಾಗಿದೆ ಅಂತ? ನಿಜ ಪೃಥ್ವಿರಾಜ್, ಈಗಾಗಲೇ ಸಾರಿಗೆ ನೌಕರರ ಮುಷ್ಕರ ಹುಬ್ಬಳ್ಳಿಯಲ್ಲಿ ಮುಂದುವರೆದಿದೆ. ಹೀಗಾಗಿ ಪ್ರಯಾಣಿಕರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಯಾಣಿಕರು ಬಸ್ ನಿಲ್ದಾಣದತ್ತ ಆಗಮಿಸಿದ್ರು ಕೂಡ ಇದುವರೆಗೂ ಒಂದೇ ಒಂದು ಬಸ್ ನಿಲ್ದಾಣಗಳಲ್ಲಿ ಬಂದಿಲ್ಲ. ನಗರ ಸಾರಿಗೆ, ಅಂತರ್ಜಿಲ್ಲಾ ಬಸ್ಗಳು ಜೊತೆಗೆ BRTS ಬಸ್ ಸೇವೆ ಸಂಪೂರ್ಣ ಸ್ಥಗಿತವಾಗಿದೆ. ಚಾಲಕರು, ನಿರ್ವಾಹಕರು ಡಿಪೋಗಳಲ್ಲಿಯೇ ಬಸ್ಗಳನ್ನು ನಿಲ್ಲಿಸಿದ್ದಾರೆ. ನಾನೀಗ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕಳೆದ ರಾತ್ರಿ ಒಂದು ಪ್ರಹಸನ ನಡೆಯಿತು. ಬಸ್ಗಳು ಪ್ರಾರಂಭವಾಗ್ತವೆ ಅನ್ನುವಂಥ ಮಾತನ್ನ ಮೊದಲಿಗೆ ಹೇಳಲಾಯಿತು. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಊರುಗಳಿಗೆ ತೆರಳಲಿಕ್ಕಾಗಿ ಹುಬ್ಬಳ್ಳಿ ಹಳೆ ಬಸ್ ನಿಲ್ದಾಣದತ್ತ ಆಗಮಿಸಿದ್ರು. ಅವರು ಬಸ್ ನಿಲ್ದಾಣದಲ್ಲಿಯೇ ರಾತ್ರಿ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕಂದ್ರೆ ಅವರಿಗೆ ಮನೆಗಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ತಮ್ಮ ಊರುಗಳಿಗೆ ತೆರಳಲಿಕ್ಕಾಗಲಿಲ್ಲ. ಹೀಗಾಗಿ ಕೆಲವರು ಬಸ್ ನಿಲ್ದಾಣದಲ್ಲಿಯೇ ಮಲಗುವಂತ ಪರಿಸ್ಥಿತಿ ಇದೆ. ಇನ್ನೊಂದೆಡೆ ಪ್ರಯಾಣಿಕರು ಬಹಳ ದಿನಗಳಿಂದ ಹುಬ್ಬಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾರ್ಯಕ್ರಮಗಳಿಗೆ ಆಗಮಿಸಿದ್ರು. ಅವರು ಕೂಡ ಊರಿಗೆ ಹೋಗಬೇಕು ಅಂತ ಕಾಯ್ತಾ ಇದ್ರು. ಆದರೆ ಬಸ್ಗಳು ಚಾಲನೆ ಆಗದ ಪರಿಣಾಮದಿಂದಾಗಿ ಅವರು ಮನೆಯಲ್ಲಿಯೇ ಉಳಿದುಕೊಂಡಿದ್ರು. ಮತ್ತು ಇವತ್ತು ಏನಾದರೂ ಮಾಡಿ ಊರಿಗೆ ಹೋಗ್ಬೋದೇನೋ, ಬಸ್ಗಳು ಸಿಗ್ತಾವ ಅಂತ ಇಲ್ಲಿಗೆ ಬಂದರೆ ಖಾಸಗಿ ವಾಹನಗಳು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾವೆ. ಹೀಗಾಗಿ ಬಸ್ ನಿಲ್ದಾಣದಿಂದ ಆಚೆ ಬಂದು ಇವರು ಖಾಸಗಿ ವಾಹನಗಳಿಗಾಗಿ ಕಾಯ್ತಾ ನಿಂತಿದ್ದಾರೆ. ಕೆಲವೊಬ್ಬರು ಮಕ್ಕಳನ್ನ ಕರೆತಂದಿದ್ದಾರೆ, ಅವರು ಕೂಡ ಬೇರೆ ಕಡೆಗೆ ಪ್ರಯಾಣ ಬೆಳೆಸುವುದಿದೆ. ಈಗ ಬಸ್ಗಳು ಬರ್ತಾ ಇರದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ಮಾತಾಡಿಸ್ತೀನಿ. ಯಾವ್ರಿಗೆ ಹೋಗ್ಬೇಕಾಗಿತ್ರಿ? ನಾವು ಕಿತ್ತೂರ್ಗೆ ಹೋಗ್ಬೇಕಾಗಿತ್ತು. ಕಿತ್ತೂರ್ಲಿಂದ ಮತ್ತೆ ನಂಗಡಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬಸ್ ಇಲ್ಲದ ಕಾರಣಕ್ಕೆ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ರೀ. ಇಲ್ಲಿ ಪ್ರೈವೇಟ್ ಬಸ್ ಏನಾದ್ರು ಬಿಡ್ತಾರೆ ನೋಡ್ತೀನಿ ಅಂತ ಕಾಕೊಂಡು ನಿಂತಿದ್ದೀವಿ. ಮಕ್ಕಳೆಲ್ಲ ಕರ್ತಂದಿದ್ರಿ? ಹ್ಞೂ ರೀ. ಅಂದರೆ ಇಲ್ಲೊಂದು ಊರಿಗೆ ಬಂದಿದ್ವಿ ರೀ ನಾವು, ಮತ್ತೆ ಪುನಃ ಹೋಗ್ಬೇಕಾಗಿತ್ತು. ಅದಕ್ಕೆ ಇದು ಬಸ್ಸಿನ ಸಮಸ್ಯೆ ಯಾವಾಗ ತಿರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ಇಲ್ಲಿರೋದು, ಅಲ್ಲಿ ಮನೆ ಬಟ್ಟೆ ಇಲ್ಲಿರೋದು ಅಂದ್ರೆ ಸರಿಯಾಗಲ್ಲ. ಅದ ಕಾರಣದಿಂದ ನಾವು ಬಂದಿದ್ದೀವಿ, ಏನಾದರೂ ಹಿಡ್ಕೊಂಡು ಹೋಗ್ಬೇಕಂತ ಹೇಳಿ. ಓಕೆ, ಚಿಕ್ಕ ಪುಟ್ಟ ಮಕ್ಕಳುಗಳನ್ನ ಕರೆತಂದಿದ್ದಾರೆ. ಬಸ್ ಸಿಗ್ತದೇನೋ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಬೆಳಗ್ಗೆಯಿಂದನೇ ನಾವು ಇವ್ರನ್ನ ಗಮನಿಸ್ತಾ ಇದ್ದೀವಿ. ಪಾಪ ಬಹಳಷ್ಟು ಹೊತ್ತಿನಿಂದ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಇದೇ ರೀತಿ ಸಾಕಷ್ಟು ಜನರು ಕೂಡ ಬಸ್ಗಾಗಿ ಕಾದು ಬಸ್ ನಿಲ್ದಾಣದಿಂದ ಹೊರಗಡೆ ಬಂದು ಯಾವುದಾದ್ರೂ ಖಾಸಗಿ ಬಸ್ ಸಿಗ್ತದ ಅನ್ನುವಂಥದ್ದನ್ನ ಕಾಯ್ತಿದ್ದಾರೆ. ಯಾವರಿಂದ ಬಂದಿದ್ದೀರಮ್ಮ? ಎಲ್ಲಿ ಹೋಗ್ಬೇಕು? ನಾ ಬೆಳಗಾವಿಗೆ ಹೋಗ್ಬೇಕ್ರಿ, ಗದಗ್ಲಿಂದ ಬಂದಿರಿ. ಬಸ್ಸ ಇಲ್ಲಲ್, ಬಸ್ಸಿನ ಸಲಾಗೆ ನಿಂತೀವಿ ನೋಡ್ರಿ. ಬಸ್ಸೇ ಇಲ್ಲಲ್ರಿ, ಏನ್ ಮಾಡೋದು ಈಗ? ಈಗ ಹೆಂಗ್ ಮಾಡ್ತೀರಮ್ಮ ಮುಂದೆ ಊರಿಗೆ ಹೋಗ್ಲಿಕ್ಕೆ? ಇನ್ನೂ ಒಂದು ಬರ್ತೈತನ ಆ ಥರ ನಿಂತೀವ್ರಿ, ನೋಡ್ಬೇಕು. ಓಕೆ, ಒಟ್ಟಾರೆಯಾಗಿ ಪ್ರಯಾಣಿಕರ ಸಾಕಷ್ಟು ಪರದಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಬಸ್ಗಳ ಸಂಖ್ಯೆ ತೀರಾ ಕಡಿಮೆ ಇದೆ. ಅವು ಖಾಸಗಿ ಬಸ್ಗಳು ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಮಾತ್ರ ಸಂಚರಿಸ್ತವೆ. ಬೆಳಗಾವಿಗೆ ಹೋಗುವವರಿಗೆ ಸ್ವಲ್ಪ ಅವಕಾಶ ಇದ್ರೂ ಕೂಡ ಸಾರಿಗೆ ಸಂಸ್ಥೆಯ ಬಸ್ಗಳು ಪ್ರಾರಂಭವಾಗದವರೆಗೂ ಕೂಡ ಈ ರೀತಿಯ ಸಮಸ್ಯೆ ಮುಂದುವರಿಯುವುದು ಸಹಜ. ಹೀಗಾಗಿ ಅಧಿಕಾರಿಗಳು ಸಾಕಷ್ಟು ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿ ಬಸ್ಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಪ್ರಯಾಣಿಕರಿಂದ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪರಶುರಾಮ್. ನೀವೆಲ್ಲ ಡೀಟೇಲ್ಸ್ಗಾಗಿ ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಪ್ರಮುಖವಾಗಿ ಏನೇನು ಆಗ್ತಾ ಇದೆ ಅಂತ. ಟೋಟಲ್ ಆಗಿ ಒಂದು 10 ಭರವಸೆಯನ್ನ ಮುಂದಿಟ್ಟಿದ್ರು ಸರ್ಕಾರದ ಮುಂದೆ ಸಾರಿಗೆ ನೌಕರರು. ಆ 10 ಭರವಸೆಗಳಲ್ಲಿ 9 ಭರವಸೆಗಳನ್ನ ಈಡೇರಿಸಿದೆ ಸರ್ಕಾರ. ಒಂದೇ ಒಂದು ಭರವಸೆಯನ್ನ ಈಡೇರಿಸಿಲ್ಲ. ಅದ್ಯಾವುದಪ್ಪ ಅಂದ್ರೆ
ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬೇಡಿಕೆ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಉಳಿದಂತ ಎಲ್ಲಾ ಬೇಡಿಕೆಗಳನ್ನ ಕೂಡ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. 3 ಸಚಿವರಿದ್ರು ನಿನ್ನೆ ಈ ಒಂದು ಬೇಡಿಕೆಗಳನ್ನ ಈಡೇರಿಸುವಂತ ಸಂದರ್ಭದಲ್ಲಿ. ಆರ್ ಅಶೋಕ್, ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿ, ಸಾರಿಗೆ ಸಚಿವರಾಗಿರುವಂತ ಲಕ್ಷ್ಮಣ್ ಸವದಿ ಅವರು, ಈ 3 ಜನ ಕೂಡ ಇದ್ರು. ಈ 3 ಜನರು ಕೂಡ ಭರವಸೆಯನ್ನ ನೀಡಿದ್ರು. ಒಪ್ಕೊಂಡು ಹೋಗಿದ್ದಂತಹ KSRTC ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಚಂದ್ರಶೇಖರ್ ಅಲ್ಲಿ ಫ್ರೀಡಂ ಪಾರ್ಕಿಗೆ ಹೋಗ್ತಿದ್ದ ಹಾಗೆ ಉಲ್ಟಾ ಹೊಡೆದ್ರು. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದರಲ್ಲಿ ಹೇಗಿದೆ ಅಂತ ಕಲಬುರಗಿ ನೋಡಿದ್ವಿ, ಹುಬ್ಬಳ್ಳಿಯಲ್ಲಿ ನೋಡಿದ್ವಿ, ನಮ್ಮ ಮೈಸೂರಿನಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಮುಂದುವರೆದಿದೆ ಸಾರಿಗೆ ನೌಕರರ ಮುಷ್ಕರ. 4ನೇ ದಿನವೂ ಕೂಡ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಮೈಸೂರಿನಲ್ಲೂ ಕೂಡ ಕೇಂದ್ರೀಯ ಬಸ್ ನಿಲ್ದಾಣ ಇಂದು ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ರಾತ್ರಿ ಮುಷ್ಕರ ವಾಪಸ್ ಅಂತ ಸಂಚಾರವನ್ನ ಆರಂಭಿಸಿದ್ವು ಕೆಲವು ಬಸ್ಗಳು, ಆದರೆ ಅರ್ಧ ಗಂಟೆಯಲ್ಲೇ ಎಲ್ಲವೂ ಕೂಡ ಬಂದ್ ಆಗೋಯ್ತು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುಟ್ಟಪ್ಪ, 6 ಗಂಟೆಯಲ್ಲಿ ತೋರಿಸದಂತಹ ದೃಶ್ಯಾವಳಿಗಳು ಈಗಲೂ ಕೂಡ ಇದೆಯಾ? ಯಾಕೆಂದ್ರೆ ಈಗಲೂ ಕೂಡ ಒಂದೇ ಒಂದು ಬಸ್ ಕೂಡ ಬಂದಿಲ್ವಾ? ಯಾಕೆಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಆ ಒಂದು ಎಸ್ಕಾರ್ಟ್ ವ್ಯವಸ್ಥೆಯಲ್ಲಿ, ಪೊಲೀಸ್ ಭದ್ರತೆಯಲ್ಲಿ KSRTC ಬಸ್ಗಳಾಗಿರ್ಬೋದು, ಅಲ್ಲಿನ ನಗರ ಸಾರಿಗೆ ಬಸ್ಗಳು ರೋಡಿಗಿಳಿದಿದ್ವು. ಮೈಸೂರಿನಲ್ಲಿ ಹೇಗಿದೆ? ಪೃಥ್ವಿರಾಜ್, ಆ ರೀತಿಯಾದಂಥ ವಾತಾವರಣ ಮೈಸೂರಿನಲ್ಲಿ ಕಂಡು ಬರ್ತಾ ಇಲ್ಲ. ಈ ಕ್ಷಣದವರೆಗೂ ಸಹ ಒಂದೇ ಒಂದು ಸಾರಿಗೆ ಬಸ್ ಸಹ ಮೈಸೂರಿನ ಬಸ್ ಡಿಪೋಗೆ ಅಥವಾ ಮೈಸೂರಿನ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ. ನಾವೀಗ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಈ ಕ್ಷಣದವರೆಗೂ ಸಹ ಯಾವುದೇ ರೀತಿಯಾದಂಥ ಬಸ್ ಬಂದಿಲ್ಲ. ಆದರೆ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಆದರೆ ಅದರ ಎದುರು ಭಾಗದಲ್ಲಿ ಕಂಪ್ಲೀಟ್ ಆದಂಥ ಚಿತ್ರಣ ಬದಲಾಗಿದೆ. ಖಾಸಗಿ ಬಸ್ಗಳು ಒಂದು ರೀತಿಯಾದಂಥ ದರ್ಬಾರನ್ನೇ ಮಾಡ್ತಾ ಇದ್ದೆ ಅಂತ ನಾವು ಹೇಳ್ಬೋದು. ಬೇರೆ ಬೇರೆ ಪ್ರದೇಶಗಳಿಗೆ, ಮೈಸೂರಿನಿಂದ ಬೆಂಗಳೂರಿಗೆ ಇರ್ಬೋದು, ಶಿವಮೊಗ್ಗಗೆ ಇರ್ಬೋದು, ಹಾಗೂ ಬೇರೆ ಬೇರೆ ಎಲ್ಲ ಪ್ರದೇಶಗಳಿಗೂ ಸಹ ಖಾಸಗಿ ಬಸ್ಗಳು ಸಂಪೂರ್ಣವಾಗಿ ಸಂಚಾರವನ್ನು ಆರಂಭಿಸಿದೆ. ಜನರು ಮುಗಿಬಿದ್ದು ಖಾಸಗಿ ಬಸ್ನಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಾವು ದೃಶ್ಯಗಳು ಸಹ ನೋಡ್ಬೋದು. ಸರತಿ ಸಾಲಿನಲ್ಲಿ ಖಾಸಗಿ ಬಸ್ಗಳು ನಿಂತುಕೊಂಡು ಜನರಿಗೆ ಸೇವೆ ಒದಗಿಸೋದಕ್ಕೆ ತಯಾರಾಗಿ ನಿಂತಿರುವಂಥ ದೃಶ್ಯಗಳನ್ನು ಸಹ ನಾವು ನೋಡ್ಬೋದು. ಒಂದಾದ ಮೇಲೊಂದರಂತೆ ಕೇಂದ್ರೀಯ ಬಸ್ ನಿಲ್ದಾಣದ ಪಕ್ಕದಲ್ಲೇ ನಿಂತ್ಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಬಸ್ಸನ್ನು ಸಂಚಾರವನ್ನು ಮಾಡಲಾಗ್ತಾ ಇದೆ. ನನ್ನ ಬಲಭಾಗದಲ್ಲೂ ಸಹ ನೋಡ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ರಾತ್ರಿಯೇ ಬಂದು ಆಲ್ಟ್ ಆಗಿರುವಂಥ ಖಾಸಗಿ ಬಸ್ಗಳು ಪ್ರಯಾಣಿಕರನ್ನು ಹತ್ತಿಸ್ಕೊಂಡು ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ದುಪ್ಪಟ್ಟು ದರವನ್ನು ವಸೂಲಿ ಮಾಡಿದ್ರೂ ಪರವಾಗಿಲ್ಲ, ಅನಿವಾರ್ಯವಾಗಿ ಅಂದರೆ ಕಳೆದ 4 ದಿನಗಳಿಂದಲೂ ಸಹ ಮುಷ್ಕರ ನಿರಂತರವಾಗಿ ನಡೀತಾ ಇರೋದ್ರಿಂದ ಜನರು ಅತ್ಯಂತ ಸಂಕಷ್ಟದಲ್ಲಿ ಪ್ರಯಾಣವನ್ನು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖಾಸಗಿ ಬಸ್ ಅವರೆಲ್ಲರೂ ಸಹ ಬೆಂಗಳೂರು ಸೇರಿದಂತೆ ಇತರ ಪ್ರದೇಶಕ್ಕೆ, ಬರೀ ಬಸ್ ಅಷ್ಟೇ ಅಲ್ಲ, ಆಟೋ ಇರ್ಬೋದು, ಮ್ಯಾಕ್ಸಿ ಕ್ಯಾಬ್ಗಳು ಇರ್ಬೋದು, ಅವೆಲ್ಲ ಪ್ರದೇಶಗಳಲ್ಲೂ ಸಹ ಓಡಾಡ್ತಾ ಇದ್ದಾರೆ. ಪ್ರಯಾಣಿಕರನ್ನ ಅವ್ರನ್ನ ಮಾತನಾಡ್ಸೋಣ. ಸರ್, ಎಲ್ಲಿಗೆ ಹೋಗ್ಬೇಕಿತ್ತು? ನನ್ನ ಬಸ್ ಸಮಸ್ಯೆ ಆಗಿದೆಯಾ ಸರ್? ಎಲ್ಲಿಗೆ ಹೋಗ್ಬೇಕಿತ್ತು ಸರ್? ನಾವು ಡ್ರೈವರ್, ಬಸ್ ಡ್ರೈವರು, ಪ್ರೈವೇಟ್ ಬಸ್. ಎಲ್ಲಿಗೆ ನೀವು ಸರ್ವಿಸ್ ಕೊಡ್ತಾ ಇದ್ದೀವಿ? ನಾವು ಬೇರೆ ನಾವು HD ಕೋಟೆ ಕಡೆ ಹೋಗೋದವ ಅಂತಿದ್ದೀವಿ. ಬಟ್ ಇನ್ನೂ ಹೊರಟಿಲ್ಲ, ಎಲ್ಲಿ ಅಂತ ಇದು ಮಾಡ್ಕೊಂಡಿಲ್ಲ. ಈಗ 4 ದಿನದ ಬಸ್ ಸ್ಟ್ರೈಕ್ ಆಗ್ತಾ ಇದೆ. ನೀವು ಪ್ರೈವೇಟ್ ಅವರು, ನಿಮ್ಮ ನಿಲುವೇನು ಸರ್ ಇದ್ರ ಬಗ್ಗೆ? ಸರ್, ಏನು ಅಂದರೆ ಈಗ ಪಬ್ಲಿಕ್ಗೆ ತುಂಬ ತೊಂದರೆ ಆಗಿದೆ ಸರ್. ಇದರಿಂದ ಆದಷ್ಟು ಬೇಗ ಬಸ್ ಬಿಟ್ಟರೆ ಒಳ್ಳೆಯದು ಸರ್. ಈಗ ನಾವು ಪ್ರೈವೇಟ್ ಅವರೇ, ಬಟ್ ಆದ್ರೂ ಪಬ್ಲಿಕ್ಗೆ ತುಂಬ ತೊಂದರೆ ಆಗಿದೆ ಸರ್. ಗೌರ್ಮೆಂಟ್ ಬಗ್ಗೆ ಒಂದು ಕ್ರಮ ತಗೋಬೇಕು ಸರ್, ಆದಷ್ಟು ಬೇಗ. ಪೃಥ್ವಿರಾಜ್, ಇದು ಪ್ರೈವೇಟ್ ಬಸ್ ಓಡಿಸುವಂಥವ್ರು ಅವರೇ ಸಾರಿಗೆ ಬಸ್ಸನ್ನು ಬಿಟ್ಟರೆ ಒಳ್ಳೇದು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ದೃಶ್ಯಗಳು ಸಹ ನೋಡ್ಬಿಡೋದು. ಸಾರ್ವಜನಿಕರು ಸಾಕಷ್ಟು ದೃಶ್ಯದಲ್ಲಿ. ಸರ್, ನೀವು ಎಲ್ಲಿ ಹೋಗ್ಬೇಕಿತ್ತು? ಏನಾರ ಸಮಸ್ಯೆ? ರಾಮನಗರ ಸರ್. ಹೌದು, ರೆಗ್ಯುಲರ್ ಆಗಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ತಾ ಇಲ್ಲ? ಹೌದೌದು. ಏನು ಸಮಸ್ಯೆ ಆಗಿದೆ ಸರ್? ಬಸ್ಸೇ ಇಲ್ಲ, ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾವ್ರೆ, ರಾಮನಗರ ಸ್ಟಾಪ್ ಕೊಡಲ್ಲ ಅಂತ ಹೇಳ್ತಾರೆ. ಎಸ್ ಪೃಥ್ವಿರಾಜ್, ಇದು ಇಲ್ಲಿರುವಂಥ ಪ್ರಯಾಣಿಕರ ಮಾತುಗಳು. ರಾಮನಗರ ಹೋಗಬೇಕು, ಮಂಡ್ಯ ಹೋಗಬೇಕು, ಮದ್ದೂರು ಹೋಗಬೇಕು, ಈ ರೀತಿಯಾದಂಥ ಸ್ಟಾಪ್ಗಳನ್ನು ಇಲ್ಲಿರುವಂಥ ಖಾಸಗಿ ಬಸ್ಗಳು ಕೊಡ್ತಾ ಇಲ್ಲ ಅಂತ. ಆದರೆ ಕೆಲವು ಖಾಸಗಿ ಬಸ್ನ ಮಾಲೀಕರು ಹೇಳಿದ್ರು, ಸಾರಿಗೆ ಬಸ್ ಇದ್ರೇ ನಮಗೆ ಅನುಕೂಲ, ನಾವು ಹೆಚ್ಚುವರಿ ಸೇವೆಯನ್ನು ಕೊಡೋದಕ್ಕಾಗಲ್ಲ ಅಂತ. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇಲ್ಲಿ ಗಮನಿಸ್ತಾ ಇದ್ರಲ್ಲ, ಖಾಸಗಿ ಬಸ್ಗಳ ವ್ಯವಸ್ಥೆ ಅವರು ಸೇವೆಯನ್ನ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಓಡಾಡುವಂತವರು ಪ್ರಯಾಣಿಕರು ನಿರಾಳರಾಗಿದ್ದಾರೆ. ಹಾಗೆ ಸರ್ಕಾರಿ ಬಸ್ಗಳನ್ನ ಬಿಡಲೇಬೇಕು, ಅದು ಹೇಗಾದ್ರೂ ಆಗ್ಲಿ, ಇವತ್ತಿಗೆ ಅದು ಕ್ಲಿಯರ್ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ ಪ್ರಯಾಣಿಕರು. ಮತ್ತಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಒಂದು ಸರ್ಕಾರಿ ಬಸ್ಗಳಲ್ಲಿ ಹೋಗ್ಬೋದು ಅಂತ ಅದನ್ನ ಅವಲಂಬಿಸಿಕೊಂಡು ಮನೆಯಿಂದ ಹೊರಗಡೆ ಬಂದಿದ್ರೆ ಆ ಒಂದು ಕನಸನ್ನ ಇಟ್ಕೊಂಬೇಡಿ ಇವತ್ತು ಮಾತ್ರ. ಏಕೆಂದ್ರೆ ಇನ್ನೂ ಕೂಡ ಸರ್ಕಾರಿ ಬಸ್ಗಳ ಬಂದ್ ಮುಂದುವರೆದಿದೆ. ಎಲ್ಲಾ ಜಿಲ್ಲೆಗಳ ಸಂಪೂರ್ಣವಾದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾನೆ ಹೋಗ್ತಾ ಇದೀವಿ. ರಾಯಚೂರಿನಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಸರ್ಕಾರಿ ಬಸ್ಗಳು ರೋಡಿಗೆ ಇಳಿದಿಲ್ಲ, ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲೇ ಕೂಲಿ ಕಾರ್ಮಿಕರು ಸಂಕಟವನ್ನ ಅನುಭವಿಸುವಂತಾಗಿದೆ. ತೆಲಂಗಾಣದಿಂದ ಬೆಳಗಾವಿಗೆ ಹೋಗ್ಲಿಕ್ಕೆ ಬಂದಿದ್ರು 3 ಹೆಣ್ಣು ಮಕ್ಕಳೊಂದಿಗೆ ಒದ್ದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ನಿನ್ನೆ ಮಧ್ಯಾಹ್ನ ತೆಲಂಗಾಣದಿಂದ ಬಂದಿದ್ರು, ಪಾಪ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದಂತವರಿಗೆ ಅವರಿಗೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣಪ್ಪ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ. ಕಳೆದ 3 ದಿನಗಳಿಂದ ಬಂದ್ ಆಗಿರೋದು ಬಸ್ ಸೇವೆಗಳು ಇವತ್ತು ಆರಂಭವಾಗುವ ಲಕ್ಷಣ ಇದೆ. ಈಗಾಗಲೇ ಕೆಎಸ್ಆರ್ಟಿಸಿಯ ಕೇಂದ್ರ ವಿಭಾಗೀಯ ನಿಯಂತ್ರಕರು ಸ್ವತಃ ನಿಂತು ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಈಗ ನಾವು ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವಂತಹ ಹೈದರಾಬಾದ್ಗೆ ಹೋಗುವ ಬಸ್ ಬಂದಿದೆ. ಈಗಾಗಲೇ ಆ ಬಸ್ ಅನ್ನು ಇವತ್ತು ಪೊಲೀಸ್ ಸಿಬ್ಬಂದಿಯಲ್ಲಿ ಏನು ಸ್ವತಃ ಡಿಎಸ್ಪಿ ಅವರ ಶಿವನಗೌಡ ಅವರ ನೇತೃತ್ವದಲ್ಲಿ ಸಹ ಪೊಲೀಸ್ ಸಿಬ್ಬಂದಿ ಕೊಟ್ಟು ಬಹುತೇಕ ಆಫೀಸರ್ಗಳನ್ನು ನಿಲ್ಲಿಸಿ ಇವತ್ತು ಬಸ್ ಸೇವೆಗಳನ್ನು ಆರಂಭ ಮಾಡಬೇಕಂತ ಎಲ್ಲ ಸಿದ್ಧತೆ ಇದೆ. ಈಗ ನಾವು ನೋಡ್ತಾ ಇರುವುದು ರಾಯಚೂರಿನಿಂದ ಬಸ್ ಹೈದರಾಬಾದ್ಗೆ ಹೋಗುವ ಎಲ್ಲ ಸಿದ್ಧತೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಪೊಲೀಸ್ ಭದ್ರತೆಯನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಏನು ರಾಯಚೂರಿನ ವಿಭಾಗೀಯ ನಿಯಂತ್ರಕರು ಸರ್ ಇದ್ದಾರೆ, ಏನೆಲ್ಲ ಕ್ರಮ ತಗೊಂಡಿದ್ದಾರೆ ಅಂತ. ಸರ್, ಇವತ್ತು ಏನ್ ಕ್ರಮ ತಗೊಂಡಿದ್ದೀರಿ ಮತ್ತು ಏನು ಇಲ್ಲ, ಬಸ್ ಹೈದರಾಬಾದ್ಗೆ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸಿಬ್ಬಂದಿಗಳೆಲ್ಲ ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವೆಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ಬಸ್ಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಅಷ್ಟು ಬಸ್ಗಳನ್ನು ಪ್ರಾರಂಭ ಮಾಡ್ತೀರಾ ಅಥವಾ ಹೊರ ರಾಜ್ಯ ಅಷ್ಟು ಬಸ್ಗಳನ್ನು ಆರಂಭ ಮಾಡ್ತೀರಾ? ಇಲ್ಲ, ಎಲ್ಲಾ ಬಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಸಿಬ್ಬಂದಿಗಳು ಬರ್ತಾರಂತ ವಿಶ್ವಾಸ ಇದೆ. ನಾವೆಲ್ಲರನ್ನು ವಿನಂತಿ ಮಾಡ್ಕೊಂಡಿದ್ದೀವಿ. ಸಿಬ್ಬಂದಿಗಳೆಲ್ಲ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅನ್ನೋ ವಿಶ್ವಾಸ ಇದೆ ನಮಗೆ. ಏನಂತ ಹೇಳಿದ್ರೆ ಇವಾಗ ಬಸ್ಗಳನ್ನು ಆರಂಭ ಮಾಡಿದ್ವಿ, ಈಗ ನಮ್ಮ ಸಿಬ್ಬಂದಿಗಳು ಸಹ ಬರ್ತಾರೆ ಅನ್ನುವಂತ ವಿಶ್ವಾಸ ಇದೆ. ವಿಶ್ವಾಸ ಹಿನ್ನೆಲೆಯಲ್ಲಿ ಇವತ್ತು ಬಸ್ಗಳು ಆರಂಭವಾಗ್ತವೆ ಅನ್ನೋದು ವಿಭಾಗೀಯ ನಿಯಂತ್ರಕರ ಅಭಿಪ್ರಾಯವಾಗಿದೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಬಚ್ಚಲಪುರ್, ನ್ಯೂಸ್ 18 ಕನ್ನಡ, ರಾಯಚೂರು. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ.